ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮಾಡುವಂಥ ಅಡುಗೆ ಮೆಂತ್ಯ ಬಾತ್ಗೆ ಬೇಕಾಗುವಂತಹ ಪದಾರ್ಥಗಳು: ಎಣ್ಣೆ, ಮಸಾಲೆ ಸಾಮಗ್ರಿಗಳು, ಈರುಳ್ಳಿ, ಟೊಮ್ಯಾಟೊ ಮತ್ತು ಗ್ರೀನ್ ಪೇಸ್ಟ್, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಹಚ್ಚಿಟ್ಕೊಂಡಿರೋಂಥ ಮೆಂತ್ಯ ಸೊಪ್ಪು ಮತ್ತು ನೆನೆಸಿಟ್ಕೊಂಡಿರೋಂಥ ಅಕ್ಕಿ. ಇದು ಮಿನಿ ಚಂಕ್ಸ್, ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ನಾನು ಒಂದು ಚಿಕ್ಕ ಗ್ಲಾಸ್ಗಾಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅದಾದ ನಂತರ ಮಸಾಲೆ ಪದಾರ್ಥ: 4 ಲವಂಗ, 1 ಚಕ್ಕೆ, 3 ಏಲಕ್ಕಿ ಮತ್ತು 2 ಪಲಾವ್ ಎಲೆ, ಒಂದು ಸ್ವಲ್ಪ ಹಾಫ್ ಟೀ ಸ್ಪೂನ್ ಇದು ಸೋಂಪು ತೊಗೊಂಡಿದ್ದೀನಿ. ಸೊ ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಕೆಂಪಗೆ ಚೆನ್ನಾಗಿ ಹುರ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಫ್ರೈ ಆದರೆ ಹಸಿ ಸ್ಮೆಲ್ಲೆಲ್ಲ ಹೋಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಈಗ ನಾನು ಗ್ರೀನ್ ಪೇಸ್ಟ್ ಅಂದರೆ 1 ಹಿಡಿ ಪುದೀನ ಸೊಪ್ಪು ಮತ್ತು 1 ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಸೊ ಆ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಈಗ ಹಚ್ಚಿರೋಂಥ ಟೊಮೆಟೊ ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೊಮೆಟೊ ಹಚ್ಕೊಂಡಿದ್ದೀನಿ. ಟೊಮೆಟೊ ಆದ ನಂತರ ಬೇಯಿಸಿಟ್ಕೊಂಡಿರೋಂಥ ಸೋಯಾ ಚಂಕ್ಸ್, ಮಿನಿ ಸೋಯಾ ಚಂಕ್ಸ್ ಅಂತ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಬಿಸಿನೀರಲ್ಲಿ ಹಾಕಿ ಒಂದು 2 ನಿಮಿಷ ಬಿಟ್ಟು ನೀರನ್ನೆಲ್ಲ ಬಸಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಹಚ್ಚಿಟ್ಕೊಂಡಿರೋಂಥ ಇದು ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಡ್ಬೇಕು. ಸೊ ಅದೆಲ್ಲ ಚೆನ್ನಾಗಿ ಬಾಡಿಸಾದ್ಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೋಬೇಕು. ನಾನಿಲ್ಲಿ ಅಚ್ಚ ಖಾರದ ಪುಡಿ ಹಾಫ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಯಾಕೆಂದರೆ ಮೊದಲೇ ನಾನು 4ರಿಂದ 5 ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೆ. ಸೊ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟು ಚೆನ್ನಾಗಿ ಕುದಿ ಬರಬೇಕು. ಅದಾದಮೇಲೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಹಾಕಬೇಕು. ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿಗೆ
ಅಕ್ಕಿ ನೆನೆಸಿಟ್ಕೊಂಡಿದ್ದೆ. ಇದಕ್ಕೆ ನಾನು 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಏನು ಮಸಾಲೆ ಎಲ್ಲ ಏನಿರುತ್ತೆ ಎಲ್ಲ ಚೆನ್ನಾಗಿ ಒಂದು ಹದಕ್ಕೆ ಬರುತ್ತೆ. ಚೆನ್ನಾಗಿ ಬೇಯಿಸಿ ಕುಕ್ಕರ್ ಇವಾಗಲೇ ಮುಚ್ಚಬೇಡಿ, ಇವಾಗಲೇ ಮುಚ್ಚಬಾರ್ದು ಆ್ಯಕ್ಚುಲಿ. ಅದು ಚೆನ್ನಾಗಿ ಕೊಟ್ಟು ನೀರು ಕಮ್ಮಿ ಆಗುತ್ತೆ. ಆ ಟೈಮಲ್ಲಿ ನೀವು ಮುಚ್ಚಳ ಮುಚ್ಚಬೇಕು. ಸೊ ಅಲ್ಲಿವರೆಗೂ ನೀವು ಕಲಿಸ್ಕೊಡ್ತಾ ಇರಬೇಕು. ನೀರು ಕಮ್ಮಿ ಆಗ್ತಿದೆ. ಈಗ ಮುಚ್ಚಳ ಮುಚ್ಚಿ ಕಮ್ಮಿ ಸಿಮ್ಮಲ್ಲಿ ಒಂದು 5 ನಿಮಿಷ ಬಿಡಿ. ಅದಾದಮೇಲೆ ಓಪನ್ ಮಾಡ್ಬೋದು. ನೀವು ನೋಡಿ ಹೇಗೆ ಬಂದಿದೆ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ, ಹೂವಿನ ಥರ ಇದೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಥ್ಯಾಂಕ್ ಯು ಸೋ ಮಚ್.